ಎಲ್ಲ ಕನ್ನಡ ಓದುಗ ಅಭಿಮಾನಿಗಳಿಗೆ ಪ್ರದೀಪ್ ಬೇಲೂರು ಮಾಡುವ ನಮಸ್ಕಾರಗಳು. ಭೈರಪ್ಪ ಅಂದ ತಕ್ಷಣ ನಮ್ಗೆ ಅದಕ್ಕೊಂದು ಸಿನಾನಿಮ್ ಬರುತ್ತೆ. ಅದಕ್ಕೆ ಆತ್ಮೀಯವಾದ ಪದ ಅಂದರೆ ದೈತ್ಯ ಸಾಹಿತಿ ಅಂತ ಅವರು. ಯಾಕೆಂದರೆ ನೀವು ಎಷ್ಟೊಂದು ಜನ ಬರಹಗಾರರನ್ನು ಕೇಳಿ ಅವರು ಬರೆದ ಮೇಲೆ ಕಾದಂಬರಿಗಳು ಎಷ್ಟೊಂದು ಜನ ಇದು ಭೈರಪ್ಪನವ್ರ ಪರ್ವ ಥರ ಇದೆ, ಭೈರಪ್ಪನವ್ರ ಸಾರ್ಥ ಥರ ಇದೆ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದರೆ ಅವರು ಅದನ್ನು ಅಷ್ಟು ಮನನ ಮಾಡಿದ್ದಾರೆ, ಆ ಬರಹಗಾರರು ಅಷ್ಟು ಮನನ ಮಾಡಿರ್ತಾರೆ. ಅವ್ರ ನರನಾಡಿನಲ್ಲಿ ಅದು ಅವರ ಸಾಹಿತ್ಯ ಅವ್ರಿಗೆ ಬಂದ್ಬಿಟ್ಟಿರುತ್ತೆ, ಅವ್ರಿಗೆ ಗೊತ್ತಿಲ್ಲದಲೇ ಅದೊಂದು ಕನೆಕ್ಟಿಂಗ್ ದ ಡಾಟ್ಸ್ ಆಗಿಬಿಟ್ಟಿರುತ್ತೆ. ಅಂತಹ ಒಬ್ಬ ದೈತ್ಯ ಸಾಹಿತಿ ನಮ್ಮನ್ನು ಬಿಟ್ಟು ಆಗಲಿದ್ದಾರೆ. ಅವರಿಗೆ ಒಬ್ಬೊಬ್ಬರು ಒಂದೊಂದು ರೀತಿ ಶ್ರದ್ಧಾಂಜಲಿ ಅರ್ಪಿಸಿದ್ರು. ನಮ್ಮ ಆಶಾ ರಘು ಅವರು ಅವರ ಪ್ರಸಿದ್ಧ ಲೇಖಕರಿಂದ ಅವ್ರಿಗೊಂದು ನುಡಿ ನಮನ ಬರೆಸಿ ಒಂದು ಪುಟ್ಟ ಪುಸ್ತಕ ಮಾಡಿದ್ದಾರೆ, ಭೈರಪ್ಪನವರಿಗೆ ನುಡಿ ನಮನ ಅಂದ್ಬಿಟ್ಟು. ಈ ಪುಸ್ತಕನ ನಾವು ಯಾಕೆ ಓದಬೇಕು ಅಂತಂದರೆ, ಈ ಪುಸ್ತಕ ಓದ್ಬೇಕಾದ್ರೆ ನಮಗೆ ಏನಪ್ಪ ಅನಿಸುತ್ತೆ ಅಂದರೆ, ನಮ್ಮ ಒಂದು ಭೈರಪ್ಪನವರ ಬಗ್ಗೆ ನಾವು ಪುಸ್ತಕ ಓದಿರೋ ದಿನಗಳು, ಆ ಪುಸ್ತಕ ಮೆಚ್ಚಿರೋ ದಿನಗಳು, ಅದ್ರ ಬಗ್ಗೆ ನಾವೊಂದು ವಿಮರ್ಶೆ ಮಾಡ್ಕೊತ ದಿನಗಳು, ನಾವು ಹೋಗಿ ಕಾದ್ಬಿಟ್ಟು ಇವತ್ತು ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಅಂದರೆ ಅದು ಸಂಜೆನೆ ತೊಗೊಂಡು ಬಂದಂತಹ ದಿನಗಳು, ಅವೆಲ್ಲ ನಮಗೆ ಮರುಕಳಿಸುತ್ತೆ. ಮತ್ತು ಎಷ್ಟೋ ಪುಸ್ತಕಗಳನ್ನು ನಾವು ಓದಿರೋದು, ಅಲ್ಲಿನ ಒಂದು ಪಾತ್ರಗಳು, ಅಲ್ಲಿನ ಒಂದು ಇದು ವಾಸ್ತವ್ಯ ಎಲ್ಲವೂ ನಮಗೆ ಮತ್ತೆ ಮರುಕಳಿಸುತ್ತೆ. ಅಂತಹ ಒಂದು ಅಭಿರುಚಿಯನ್ನು ಮತ್ತೆ ನಮಗೆ ಈ ಪುಸ್ತಕ ನೀಡುತ್ತೆ. ಇದರಲ್ಲಿ 17 ಬೇರೆ ಬೇರೆ ಬರಹಗಾರರು ತಮ್ಮ ಅನಿಸಿಕೆಯನ್ನು ಹೇಳಿದ್ದಾರೆ. ಅದರಲ್ಲಿ ನಮ್ಮ ಬರಗೂರು ರಾಮಚಂದ್ರಪ್ಪನವ್ರು ಇರ್ಬೋದು, ಲಕ್ಷ್ಮಣರಾವ್ ಇರ್ಬೋದು, ಅಥವಾ ನಿಡ್ಸಾಲೆ ಪುಟ್ಟಸ್ವಾಮಿ ಇರ್ಬೋದು, ಇಂತಹ ಒಂದು ಖ್ಯಾತ ಬರಹಗಾರರು ಸಹ ಅದರಲ್ಲಿ ಒಳಗೊಂಡಿದ್ದಾರೆ. ನೀವು ಪುಸ್ತಕನ ದಯವಿಟ್ಟು ಓದಿ. ಭೈರಪ್ಪ ಅಂದ ತಕ್ಷಣ ನನಗೆ ಮೊದಲು ಏನು ಜ್ಞಾಪಕ ಆಗುತ್ತೆ ಅಂದರೆ, ಅವರು ಮಾಡ್ತಿದ್ದಂತಹ ಒಂದು ರಿಸರ್ಚ್, ಅವರು ಆ ರಿಸರ್ಚ್ನೆಲ್ಲ ಮಾಡಿ ಅಷ್ಟು ಒಂದು ದೊಡ್ಡ ಕಾದಂಬರಿ ಬರೀಬೇಕಾದ್ರೆ ಎಲ್ಲೂ ನಮ್ಗೆ ಅನ್ನಿಸ್ತಾ ಇರಲಿಲ್ಲ, ಈ ರಿಸರ್ಚಲ್ಲಿ ಏನೋ ಕಮ್ಮಿ ಆಗಿಬಿಟ್ಟಿದೆ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಎಷ್ಟೋ ಒಂದು ಹೊಸ ಒಂದು ಆಯಾಮಗಳು ನಮ್ಗೆ ಅದ್ರಲ್ಲಿ ಸಿಗ್ತಿತ್ತು. ಈಗ ಮಂದ್ರ ಬರಿಬೇಕಾದ್ರೆ ಸಂಗೀತದ ಬಗ್ಗೆ ಅವರು ಮಾಡಿದಂತಹ ಒಂದು ಸಾಧನೆ ಮಾಡಿ ಅದನ್ನು ಕರಗತ ಮಾಡಿಕೊಂಡು ಆಮೇಲೆ ಮಂದ್ರ ಬರೆದ್ರು. ಪರ್ವ ಬರಿಬೇಕಾರಾಗಲಿ, ಸಾರ್ಥ ಬರಿಬೇಕಾರಾಗಲಿ, ಆ ಕಡೆ ಉತ್ತರ ಭಾರತದ ಕಡೆಯಲ್ಲಿ ಎಷ್ಟೊಂದು ಅದ್ರ ಬಗ್ಗೆ ಎಲ್ಲ ನಮಗೆ ಗೊತ್ತೇ ಇಲ್ಲ. ನಮಗೆ ಅಲ್ಲಿ ಹಂಗಿತ್ತು ಅಂತ ಹೆಂಗೆ ಗೊತ್ತಾಯ್ತಪ್ಪ ಅಂದರೆ, ನಾವು ಇವ್ರ ಕಾದಂಬರಿ ನೋಡಿದಾಗ ಗೊತ್ತಾಯ್ತು. ಇನ್ನೊಂದು ನನಗೆ ಭೈರಪ್ಪನವ್ರದ್ದು ಒಂದು ಅತಿಶಯೋಕ್ತಿ ಅನ್ಸೋದು ಅಂದರೆ, ಅವ್ರು ಎಷ್ಟು ಪ್ರಸ್ತುತ ಅಂತ. ಅಂದರೆ ಇವಾಗ ಅವ್ರಿಗೆ ಯಾನ ಅಂತ ಒಂದು ಕಾದಂಬರಿ ಬರಿಬೇಕಾದ್ರೆ ಅವ್ರಿಗೆ ಆಗಲೇ 80 ವರ್ಷ ಆಗ್ಬಿಟ್ಟಿತ್ತು. ಆ ಒಂದು ವಯಸ್ಸಿನಲ್ಲಿ ಅವರು ಒಂದು ಸ್ಪೇಸ್ ವಾಯೇಜನ್ನು ತಗೊಂಡ್ಬಿಟ್ಟು, ಗಗನಯಾನವನ್ನು ತಗೊಂಡ್ಬಿಟ್ಟು, ಆ ಸ್ಪೇಸ್ ಶಟಲ್ಸ್ ಎಲ್ಲ ಹೆಂಗಿರುತ್ತೆ, ಅಲ್ಲಿ ಯಾವ್ಯಾವ ರೀತಿ ಇರುತ್ತೆ, ಅದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಅಲ್ಲಿಂದ ನಮಗೆಲ್ಲ ಯಾವ ಥರ ಮೆಸೇಜಸ್ ಬರುತ್ತೆ, ಇದ್ರ ಬಗ್ಗೆ ಎಲ್ಲ ತುಂಬ ಅಧ್ಯಯನ ಮಾಡಿ ಆ ಏಜಲ್ಲೆಲ್ಲ ಆ ಒಂದು ಅಧ್ಯಯನ ಮಾಡೋದು ಆ ವಯಸ್ಸಲ್ಲಿ ಬಹಳ ಕಷ್ಟ. ಅಂಥದ್ದನ್ನೆಲ್ಲ ಅವರು ಪ್ರಸ್ತುತವಾಗಬೇಕು. ಅವರು ಇವಾಗ ನಮಗೆ ಸ್ಪೇಸ್ ಯುಗ, ಪ್ರಸ್ತುತವಾಗಬೇಕು ಅನ್ನೋದು ಅದನ್ನೆಲ್ಲ ಮಾಡಿದ್ದಾರೆ. ಅಂತಹ ಒಬ್ಬ ದೈತ್ಯ ಸಾಹಿತಿಗೆ ಒಂದು ಪುಟ್ಟ ನುಡಿ ನಮನ ಇದು. ಇದನ್ನು ಎಲ್ಲರೂ ಓದಿ, ನಿಮ್ಮೆಲ್ಲರಿಗೂ ಇದು ರುಚಿಸುತ್ತೆ ಅಂತ ನನ್ನ ಅಭಿಪ್ರಾಯ. ಹಾಗೆ ಇವತ್ತು ಇನ್ನೊಂದು ಪುಸ್ತಕ ಬಿಡುಗಡೆ ಆಗಿದೆ. ಅದು ಉಪಾಸನಾ ಬುಕ್ಸಿಂದನೇ ಬಂದಿರೋದು. ಆಶಾ ರಘು ಅವರೇ ಅದನ್ನು ಪ್ರಕಟಣೆ ಮಾಡಿರೋದು. ಅದು ಅಂಗದ ಅಂತ. ಅಂಗದನ ಬಗ್ಗೆ ನಾವು ಯಾಕಪ್ಪ ಓದಬೇಕು ಅಂದರೆ, ನನಗೆ ತಿಳಿದ ಮಟ್ಟಿಗೆ ಅಂಗದ ಅನ್ನೋ ಒಂದು ಪಾತ್ರದ ಬಗ್ಗೆ ತುಂಬ ಬೆಳಕು ಚೆಲ್ಲಿಲ್ಲ ಯಾವುದೇ ಒಂದು ಸಾಹಿತ್ಯದಲ್ಲಿ ನೋಡಿದ್ರೆ. ಈವನ್ ಬೇರೆ ಬೇರೆ ಭಾಷೆಗಳಲ್ಲಿ ನೋಡಿದ್ರು ನಿಮಗೆ ಅಷ್ಟೊಂದು ಅವ್ರ ಬಗ್ಗೆ ಮಾಹಿತಿ ಸಿಗಲ್ಲ. ಹಾಗಾಗಿ ಅಂಗದನ ಬಗ್ಗೆ ಜಾಸ್ತಿ ತಿಳ್ಕೊಬೇಕು ಅಂದರೆ ಈ ಪುಸ್ತಕ ಓದಬೇಕು. ಅದಲ್ಲದೆ ಅಂಗದನಿಗೆ ಏನಾಗುತ್ತೆ ಅಂದರೆ, ಒಂದು ಸ್ಥಿತಿ ಬರುತ್ತೆ. ಅವರ ತಂದೆನ ರಾಮನೇ ಕೊಲ್ತಾನೆ, ಆದರೂ ಹೋಗ್ಬಿಟ್ಟು ರಾಮನಿಗೆ ಅವನು ಸಹಾಯ ಮಾಡುವಂತಹ ಒಂದು ಸಂದರ್ಭ ಬರುತ್ತೆ. ಆ ಸಂದರ್ಭನ ಅವನು ಹೇಗೆ ನಿಭಾಯಿಸ್ತಾನೆ, ಅವನ ಮನಸ್ಸಲ್ಲಿರೋ ತುಮುಲ, ಅವನ ಮನಸ್ಸಲ್ಲಿರೋ ಒಂದು ಭಾವನೆಗಳು, ಅದನ್ನೆಲ್ಲ ನೀವು ನೋಡಬೇಕಂದ್ರೆ, ಗೊತ್ತಾಗಬೇಕು ಅಂದರೆ ಈ ಪುಸ್ತಕ ಓದಬೇಕು. ಹಾಗೆ ಅವನ ಶೌರ್ಯದ ಬಗ್ಗೆ ತಿಳ್ಕೋಬೇಕು ಅಂದರೆ ಈ ಪುಸ್ತಕ ಓದಬೇಕಾಗುತ್ತೆ. ಇದನ್ನು ಪ್ರಣವ್ ಭಾರದ್ವಾಜ್ ಅವನು ಒಂದು 15ನೇ ವರ್ಷದಲ್ಲಿ ಬರೆದಿದ್ದಾನೆ. ಬರಿಬೇಕಾದ್ರೆ ಹಾಗೆ ಬರೆದಿಲ್ಲ, ತುಂಬ ಇದ್ರ ಬಗ್ಗೆ ಎಲ್ಲ ತುಂಬ ತಿಳ್ಕೊಂಡು ಅದ್ರ ಬಗ್ಗೆ ಒಂದು ಟಿಪ್ಪಣಿ ಮಾಡಿಕೊಂಡು ಒಬ್ಬ ನುರಿತ ಬರಹಗಾರನ ರೀತಿ ಬರೆದಿದ್ದಾನೆ. ನಾನು ಪ್ರಣವ್ ಭಾರದ್ವಾಜ್ ಅವ್ರ ತಂದೆ, ಅವನು ನೋಡಿದ್ದೀನಿ ನಾನು. ಅವನು ಎಷ್ಟು ಕಷ್ಟಪಡ್ತಾನೆ ಒಂದು ಸಾಹಿತ್ಯನ ಹೊರಗೆ ತರಬೇಕು ಅಂದರೆ ಅದನ್ನು ನಾನು ಒಬ್ಬ ಬರಹಗಾರನಾಗಿ ಅದನ್ನು ಅಭಿನಂದಿಸ್ತೀನಿ ಅವನಿಗೆ.
ದಯವಿಟ್ಟು ಅಂಗದನ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಈ ಪುಸ್ತಕ ಓದಿ. ಇದು ನಿಮ್ಗೊಂದು ಬೇರೆ ಆಯಾಮ ಕೊಡುತ್ತೆ, ಬೇರೆ ಒಂದು ಥಾಟ್ ಪ್ರಾಸೆಸ್ ಕೊಡುತ್ತೆ ಈ ಒಂದು ಪಾತ್ರದ ಬಗ್ಗೆ. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ಉಪಾಸನಾ ಬುಕ್ಸ್ ಹಾಗೂ ಆಶಾ ರಘು ಮೇಡಮ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.